ಹಲೋ ಗೈಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬ್ರೆಡ್ ಚಿಕನ್ ಪಾಪ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬೌಲಿಗೆ 1/2 kg ಬೋನ್ಲೆಸ್ ಚಿಕನ್ ಅನ್ನು ತೆಗೆದಿದ್ದೇನೆ. ಅದಕ್ಕೆ 1/2 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, 1/2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ 10 ರಿಂದ 15 ನಿಮಿಷ ಮ್ಯಾರಿನೇಟ್ ಮಾಡಲು ಇಡಿ. ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಆ ಚಿಕನ್ ಅನ್ನು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿದ ಚಿಕನ್ ಅನ್ನು ಚಿಕ್ಕ ಚಿಕ್ಕ ಪೀಸನ್ನಾಗಿ ಮಾಡಿ. ಒಂದು ಬೌಲಿಗೆ 1 ಬಾಯ್ಲ್ಡ್ ಪೊಟ್ಯಾಟೊವನ್ನು ತೆಗೆಯಿರಿ. ಅದಕ್ಕೆ ನಾವು ಕಟ್ ಮಾಡಿಟ್ಟ ಚಿಕನನ್ನು ಹಾಕಿ ಆಮೇಲೆ ಅದಕ್ಕೆ 1 ಬೌಲ್ ಆನಿಯನ್ ಹಾಕಿ, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕಿ, ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಕೊರಿಯಾಂಡರ್ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿ 1 ರಿಂದ 2 ಟೇಬಲ್ ಸ್ಪೂನ್ ಮಯೋವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬ್ರೆಡ್ಡನ್ನು ಸ್ವಲ್ಪ ಸ್ಟೀಮ್ ಮಾಡಿ. ಸ್ಟೀಮ್ ಮಾಡುವುದರಿಂದ ಬ್ರೆಡ್ ಯಾವ ರೀತಿ ಬೇಕಾದರೂ ನಾವು ಶೇಪ್ ಕೊಡಬಹುದು, ಅದು ಕಟ್ ಆಗುವುದಿಲ್ಲ. ಈಗ ಬ್ರೆಡ್ಡನ್ನು ಹೀಗೆ ಒತ್ತಿ ಸ್ಪ್ರೆಡ್ ಮಾಡಿದ ನಂತರ ಅದರ ಮಧ್ಯೆ ನಾವು ಮಾಡಿದಂತಹ ಮಸಾಲವನ್ನು ಹಾಕಿ ಈ ರೀತಿ ಶೇಪ್ ಕೊಡಿ. ಹೀಗೆ ಎಲ್ಲವನ್ನು ಮಾಡಿ ಇಡಿ. ಫಸ್ಟಿಗೆ ನಾವು ಮಾಡಿದಂತಹ ಚಿಕನ್ ಪಾಪನ್ನು ಮೈದಾ ಹಿಟ್ಟಿಗೆ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ಗೆ ಡಿಪ್ ಮಾಡಿ ಇಡಿ. ಒಂದು ಪ್ಯಾನಿಗೆ ಆಯಿಲ್ ಬಿಸಿಯಾಗಲು ಇಡಿಯಿರಿ. ಬಿಸಿಯಾದ ನಂತರ ಹೀಗೆ ಒಂದೊಂದನ್ನು ಹಾಕಿ ಫ್ರೈ ಮಾಡಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಈಗ ನಮ್ಮ ತುಂಬ ಟೇಸ್ಟಿಯಾದ ಬ್ರೆಡ್ ಚಿಕನ್ ಪಾಪ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.